ಅದು 2020ನೇ ಇಸ್ವಿ ಜನವರಿ 7ನೇ ತಾರೀಕು ಜೈಪುರದ ಪ್ರತಾಪ್ ನಗರದಲ್ಲಿದ್ದಂಥ ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ಗೆ ಮನೆ ಕೆಲಸದವಳು ಸಂಜೆ ಮೇಲೆ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋದವಳಿಗೆ ತಕ್ಷಣ ಕಾಲ್ ಕೆಳಗಡೆ ಇರುವಂಥ ನೆಲ ಕುಸ್ತೋತಕ್ಕಾಗುತ್ತೆ. ಕಾರಣ ಆ ಮನೆಯ ಒಡತಿ ನೆಲದ ಮೇಲೆ ಬಿದ್ದಿದ್ದಾಳೆ. ತುಂಬ ಹೀನಾಯವಾದ ಪರಿಸ್ಥಿತಿಯಲ್ಲಿ ಈ ಲೋಕನೇ ಬಿಟ್ಟು ಹೋಗಿದ್ದಾಳೆ. ಇದ್ದಂಥ ಒಬ್ಬ 1.25 ವರ್ಷದ ಮಗು 21 ತಿಂಗಳ ಹಸುಗೂಸು ಶ್ರೇಯಂ ಕಾಣೆಯಾಗಿದ್ದಾನೆ. ಹೆಂಡತಿಯ ಪರಿಸ್ಥಿತಿಯನ್ನ ನೋಡಿ ಮಗುವಿನ ಕಾಣೆಯಾಗಿರುವ ಸುದ್ದಿಯನ್ನ ಕೇಳಿ ಗಂಡ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾನೆ. ಅವನ್ನ ಸಮಾಧಾನ ಮಾಡೋದಕ್ಕೆ ಅಲ್ಲಿ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಕ್ಲೂಗಳಿಲ್ಲ, ಯಾವುದೇ ಥರದ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಥರದ CCTV ಕ್ಯಾಮ್ರಾದಲ್ಲಿ ಅಂತಕ ಸಿಗ್ತಾ ಇಲ್ಲ. ಪೊಲೀಸ್ನವ್ರಿಗೆ ಯಾವುದೇ ಕ್ಲೂಗಳಿಲ್ಲ, ಯಾವುದೇ ಫಿಂಗರ್ ಪ್ರಿಂಟ್ಸ್ ಇಲ್ಲ, ಫೋರ್ಸ್ ಎಂಟ್ರಿಯ ಮಾರ್ಕ್ ಇಲ್ಲ. ಬಂದಿರೋನು ಗೊತ್ತಿರೋನೆ, ಆದರೆ ಯಾರು ಬಂದವನಿಗೆ ಆಕೆ ಟೀ ಮಾಡಿಕೊಟ್ಟಿದ್ದಾಳೆ. ಟೀ ಕುಡ್ದವನು ಆಕೆನ ಸಾಯಿಸಿದ್ಯಾಕೆ, ಅಂಥದ್ದೇನು ಮಾಡಿದ್ಲು? ಯಾವುದೇ ಥರದ ಕ್ಲೂಗಳಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಂತ ಪೊಲೀಸ್ನವ್ರಿಗೆ ಸಿಕ್ಕಂತ ಒಂದೇ ಒಂದು ಕ್ಲೂ ಯಾವುದು? ಆ ಒಂದೇ ಒಂದು ಕ್ಲೂ ಇಂದ ಕೇವಲ 50 ಗಂಟೆ ಒಳಗಡೆ ಆ ಕೇಸ್ನ ಪೊಲೀಸ್ನವರು ಸಾಲ್ವ್ ಮಾಡಿದ್ರು. ಅವ್ರಿಗೆ ಸಿಕ್ಕಂತ ಕ್ಲೂ ಯಾವುದು? ಹೇಗೆ ಸಿಗಾಕೊಂಡ ಆ ಹಂತಕ? ಯಾರಿರ್ಬೋದು ಆ ಹಂತಕ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮ್ಗೇನಾದರೂ ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಇನ್ವೆಸ್ಟಿಗೇಟಿವ್ ಡಾಕ್ಯುಮೆಂಟ್ರೀಸ್ಗಳ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಆಲ್ರೆಡಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಅದು ರಾಜಸ್ಥಾನದಲ್ಲಿದ್ದಂಥ ಜೈಪುರ್ನಲ್ಲಿ ನಡೆದಂಥ ಘಟನೆ. ಪ್ರತಾಪ್ ನಗರದಲ್ಲಿದ್ದಂಥ ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ ಯೂನಿಕ್ ಟವರ್ಸ್ ಅನ್ನೋ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಇದೊಂದು ಘಟನೆ ನಡೆದಿದ್ದು. ಸೊ ಆ ಮನೆಯ ಯಜಮಾನನ ಹೆಸರು ರೋಹಿತ್ ತಿವಾರಿ ಅಂತ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆಕೆ ಹೆಂಡತಿ, ಆ ತೀರು ಹೋದಂತ ಹೆಣ್ಣು ಮಗಳ ಹೆಸರು ಶ್ವೇತಾ ತಿವಾರಿ ಅಂತ. ಕಣ್ಮರೆಯಾದ 21 ತಿಂಗಳ ಮಗುವಿನ ಹೆಸರು ಶ್ರೇಯಂ ಅಂತ. ಇವತ್ತು ಪುಟ್ಟ ಸಂಸಾರ, ಚೆನ್ನಾಗಿ ಸಂಸಾರ ನಡೀತಾ ಇತ್ತು. 2011ನೇ ಇಸ್ವಿಯಲ್ಲಿ ಶ್ವೇತಾ ಮತ್ತೆ ರೋಹಿತ್ರ ಮದುವೆ ಆಗಿತ್ತು. ಮದುವೆ ಆಗಿ ಸತತವಾಗಿ 6 ವರ್ಷಗಳ ನಂತರ ತುಂಬಾ ಪ್ರಯತ್ನ ಪಟ್ಟ ಮೇಲೆ IVF ನ ಮೂಲಕ ಶ್ರೇಯಂನ ಜನನ ಆಗಿತ್ತು. ಅದು ಇವ್ರ ಮದುವೆ ಆಗಿ 6 ವರ್ಷಗಳ ನಂತರ. ಸೊ ಅದಕ್ಕೋಸ್ಕರ ಅವರು ತುಂಬಾ ಖುಷಿ ಆಗಿದ್ರು. ಶ್ರೇಯಂ ಬಂದ್ಮೇಲೆ ಮನೆಯಲ್ಲಿ ತುಂಬಾ ಸಂತೋಷದ ವಾತಾವರಣ ಇತ್ತು. ಆದ್ರೆ ಈ ಸಂತೋಷಕ್ಕೆ ಯಾರ್ದೋ ಹದ್ದಿನ ಕಣ್ಣು ಬಿತ್ತು ಅನ್ಸುತ್ತೆ. ಈ ಥರದ್ದೊಂದು ಘಟನೆ ನಡೆದೋಯ್ತು. ಸೊ ಇದಾದ್ಮೇಲಿಂದ ಪೊಲೀಸ್ನವರು ಪ್ರತಿಯೊಂದು ಕಡೆಯಿಂದನೂ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು, ಎವಿಡೆನ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಅಲ್ಲಿ ಅಷ್ಟು ದೊಡ್ಡ ಐಷಾರಾಮಿ ಅಪಾರ್ಟ್ಮೆಂಟ್ ಆದ್ರೂ ಒಳಗಡೆ ಯಾರು ಬರ್ತಾರೆ, ಹೊರಗಡೆ ಯಾರು ಹೋಗ್ತಾರೆ ಅನ್ನೋದು ಒಂದು ಎಂಟ್ರಿ ಮಾಡುವಂಥ ಒಂದು ಅಭ್ಯಾಸ ಅಲ್ಲಿರಲಿಲ್ಲ. ಜೊತೆಲಿ ಇದ್ದಂಥ CCTVಗಳು ತುಂಬ ಕಡಿಮೆ. ಆ ಇದ್ದಂಥ CCTV ಕ್ಯಾಮ್ರಾದಲ್ಲೂ ಕೆಲಸ ಮಾಡ್ತಿದ್ದು ಕೆಲವು. ಸೊ ಇದರಿಂದ ಆ ಮನೆಗೆ ಯಾರು ಬಂದಿದ್ರು, ಯಾರು ಹೋದ್ರು ಅನ್ನೋದನ್ನ ಕಂಡುಹಿಡಿಯೋದು ಪೊಲೀಸ್ನವ್ರಿಗೆ ತುಂಬಾ ಕಷ್ಟ ಆಗಿತ್ತು. ಸೊ ಈ ತರದ ಕೇಸ್ಗಳಲ್ಲಿ ಮೊದಲು ಅನುಮಾನ ಹೋಗೋದೆ ಗಂಡನ ಮೇಲೆ. ಸೊ ಪೊಲೀಸ್ನವ್ರಿಗೆ ಕೂಡ ಹಾಗೆ ಗಂಡನ ಮೇಲೆ ಅನುಮಾನ ಹೋಯಿತು. ಆದ್ರೆ ಗಂಡ ಅಲ್ಲಿ ಪ್ರತಿಯೊಂದು ತರದ ಇನ್ವೆಸ್ಟಿಗೇಷನ್ಗೂ ಸಹಾಯ ಮಾಡ್ತಾ ಇದ್ದಾನೆ. ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾ ಇದ್ದಾನೆ. ಮತ್ತೆ ಆ ಕೊಲೆಯಾದ ದಿನ ಆತ ಎಲ್ಲಿದ್ದ ಅಂತ ಗಮನಿಸಿದ್ರೆ ಆತ ತನ್ನ ಆಫೀಸ್ನಲ್ಲಿದ್ದ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿತ್ತು. ಆತ ಹೋಲ್ ಡೇ ಆಫೀಸಲ್ಲಿದ್ದ, ತುಂಬ ಬ್ಯುಸಿಯಾಗಿದ್ದ ಅನ್ನೋದು ಎಲ್ಲರೂ ನೋಡಿದ್ರು. ಸೊ ಹೀಗೆ ಕಣ್ಣು ಕಟ್ಟಿಬಿಟ್ಟ ಹಾಗೆ ಆಗಿತ್ತು ಪೊಲೀಸ್ನವ್ರಿಗೆ. ಅಂಥದ್ರಲ್ಲಿ ಅವ್ರಿಗೆ ಒಂದೇ ಒಂದು ಸಣ್ಣದೊಂದು ಕ್ಲೂ ಸಿಕ್ತು. ಅದು ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಮನೆಯಲ್ಲಿ ಅವರು ಪರ್ಸ್ನಲ್ ಯೂಸ್ಗೆ ಅಂತ ಹಾಕಿಸ್ಕೊಂಡಿದ್ದಂಥ CCTV ಕ್ಯಾಮ್ರಾ ಕಣ್ಣಿಗೆ ಬಿತ್ತು. ಆ ಕ್ಯಾಮ್ರಾದಲ್ಲಿ ಈ ಶ್ವೇತಾ ತಿವಾರಿಯ ಮನೆ ಮುಂಭಾಗಲು ನೀಟಾಗಿ ಕವರ್ ಆಗ್ತಾ ಇತ್ತು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಫುಟೇಜಸ್ ಬೇಕು ಅಂತ ಕೇಳಿದಾಗ ಅವರು ಆ ಫುಟೇಜಸ್ನ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದರಲ್ಲಿ ನೀಟಾಗಿ ಕುತ್ಕೊಂಡು ನೋಡಬೇಕಾದ್ರೆ ಒಬ್ಬ ಮನುಷ್ಯ ಕೈಯಲ್ಲಿ ಮಗುವನ್ನು ಹಿಡ್ಕೊಂಡು ಮೆಟ್ಲು ಹಿಡ್ಕೊಂಡು ಹೋಗೋದು ಕಾಣಿಸುತ್ತೆ. ಸೊ ಅದರಿಂದ ಆತ ಮಗುವನ್ನು ಕಿಡ್ನಾಪ್ ಮಾಡಿದ್ದಾನೆ, ಆತ ಮಗುವನ್ನು ಎತ್ಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಮನೆಯಲ್ಲಿ ಕೊಲೆಯಾದಾಗ ಆ ಮನೆಯಲ್ಲಿ ಪೂರ್ತಿ ಚೆಕ್ ಮಾಡಿದಾಗ ಮನೆಯಿಂದ ಏನೂ ಕಣ್ಮರೆ ಆಗಿರಲಿಲ್ಲ. ಯಾವುದೇ ಥರದ ಹಣ ಒಡವೆಯನ್ನು ಅವರು ಮುಟ್ಟಿರಲಿಲ್ಲ. ಕಣ್ಮರೆ ಆಗಿದ್ದು ಅಂತ ಅಂದರೆ ಶ್ವೇತಾಳ ಫೋನ್ ಮತ್ತು ಮಗು ಅಷ್ಟೇ. ಸೊ ಇದು ಆಗಿದ್ದು ಒಂದು 5:30-6 ಗಂಟೆ ಅಷ್ಟರಲ್ಲಿ. ಸಂಜೆ 7-7:30 ಅಷ್ಟರಲ್ಲಿ ಶ್ವೇತಾಳ ನಂಬರ್ನಿಂದ ಒಂದು ಮೆಸೇಜ್ ರೋಹಿತ್ ಫೋನ್ಗೆ ಬರುತ್ತೆ. ನಿಮ್ಮ ಮಗು ಬೇಕು ಅಂದರೆ 30 ಲಕ್ಷ ನನಗೆ ಕೊಡಬೇಕು, ನಿಮ್ಮ ಮಗುವನ್ನು ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಒಂದು ಮೆಸೇಜ್ ಬರುತ್ತೆ. ಅದು ಶ್ವೇತಾ ನಂಬರಿಂದ. ಇದನ್ನ ತಗೊಂಡೋಗಿ ಆತ ಪೊಲೀಸ್ನವ್ರ ಮುಂದೆ ಇಟ್ಕೊಂಡು ನಿಂತ್ಕೋತಾನೆ. ಶ್ವೇತಾ ನಂಬರಿಂದ ನನಗೆ ಯಾರು
ಮೆಸೇಜ್ ಮಾಡ್ತಾ ಇದ್ದಾರೆ, ನಾನು ಆ 30 ಲಕ್ಷ ಕೊಡೋದಕ್ಕೆ ತಯಾರಿದ್ದೀನಿ, ನನಗೆ ಶ್ರೇಯಂ ಬೇಕು, ಆ ಮಗು ನನಗೆ ತುಂಬ ಇಂಪಾರ್ಟೆಂಟು, ನನಗೆ ಶ್ರೇಯಂ ಬೇಕೇ ಬೇಕು. ಸೊ ಅದನ್ನ ಸೇಫ್ಟಿ ನನ್ನ ಫಸ್ಟ್ ಪ್ರಿಯಾರಿಟಿ, ದಯವಿಟ್ಟು ನನಗೆ ಮಗುವನ್ನು ದಯವಿಟ್ಟು ನಾನು ದುಡ್ಡನ್ನ ಅರೇಂಜ್ ಮಾಡ್ತೀನಿ, ಮಗು ನನಗೆ ಬೇಕು ಅಂತ ರೋಹಿತ್ ಅಳೋದಕ್ಕೆ ಶುರು ಮಾಡ್ತಾನೆ. ಸೊ ಈ ಕಡೆ ಪೊಲೀಸ್ನವರು ಆ ಫೋನ್ ನಂಬರಿಂದ ಬಂದಂತ ಆ ಮೆಸೇಜ್ನ ನೋಡಿ ಆ ಫೋನ್ ನಂಬರ್ ಎಲ್ಲಿರ್ಬೋದು ಅಂತ ಅದ್ರ ಲೊಕೇಶನ್ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಅದ್ರ ಲೊಕೇಶನ್ ಪದೇ ಪದೇ ಚೇಂಜ್ ಆಗ್ತಾ ಇತ್ತು. ಒಂದ್ಸಲ ಒಂದ್ ಕಡೆ ಇದ್ರೆ ಇನ್ನೊಂದ್ಸಲಕ್ಕೆ ಇನ್ನೊಂದ್ ಕಡೆ ಇರ್ತಾ ಇತ್ತು. ಕಂಟಿನ್ಯೂಸ್ ಆಗಿ ಅದನ್ನ ಒಂದು ಕಣ್ಗಾವಲಲ್ಲಿ ಇಟ್ಟು ಅದನ್ನ ಟ್ರ್ಯಾಕ್ ಮಾಡ್ತಾನೆ ಇದ್ರು. ಸೊ ಇನ್ನೊಂದು ಕಡೆ ಪೊಲೀಸ್ನವರು ರೋಹಿತ್ ಮತ್ತೆ ಶ್ವೇತಾ ತಿವಾರಿಗೆ ಯಾರೆಲ್ಲ ಫ್ರೆಂಡ್ಸ್ ಗಳಿದ್ರು, ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಗಳಿದ್ರು, ತುಂಬಾ ಹತ್ರದಲ್ಲಿದ್ರು, ದೂರದವರಾಗಿರ್ಬೋದು, ಯಾರೇ ಇದ್ರು ಎಲ್ಲಾರನ್ನು ಪಟ್ಟಿ ಮಾಡಿಕೊಂಡು ಎಲ್ಲಾರ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ಎಲ್ಲಾರನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದ್ ಕಡೆಯಿಂದ ಶುರು ಮಾಡ್ತಾರೆ. ಇದು ಇನ್ನೊಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ಶ್ರೇಯಂನ ಹುಡುಕೋದಕ್ಕೆ ಅಂತ ಸ್ವಲ್ಪ ಜನ ಪೊಲೀಸ್ನವರು ಆ ಕಡೆ ಓಡಾಡ್ತಾ ಇರ್ತಾರೆ. ಸೊ ಪೊಲೀಸ್ನವ್ರ ಕೈಲಾದಷ್ಟು ಅವ್ರ ಪ್ರಯತ್ನವನ್ನ ಅವ್ರು ಮಾಡ್ತಾ ಇರ್ತಾರೆ. ರೋಹಿತ್ನ ಸಮಾಧಾನ ಮಾಡೋದಕ್ಕೆ ಅಲ್ಲಿ ಯಾರಿಗೂ ಸಾಧ್ಯ ಆಗ್ತಾ ಇರೋದಿಲ್ಲ. ಇನ್ನೊಂದು ಕಡೆ ಶ್ವೇತಾ ತಿವಾರಿ ಸತ್ ಹೋದ್ಲು ಅಂತ ಗೊತ್ತಾದ ತಕ್ಷಣ ಅವಳ ತಂದೆ ತಾಯಿ ಕಾನ್ಪುರದಿಂದ ಜೈಪುರ್ಗೆ ಹೊರಟಿರ್ತಾರೆ. ಸೊ ಇಷ್ಟರಲ್ಲೇನೆ ಮಾರನೇ ದಿನ ಬೆಳಿಗ್ಗೆ ಅಷ್ಟರಲ್ಲಿ ಅಪಾರ್ಟ್ಮೆಂಟ್ ಹಿಂದ್ಗಡೆ ಇದ್ದಂತ ಒಂದು ಖಾಲಿ ಜಾಗದಲ್ಲಿ ಇದ್ದಂತ ಬೇಲಿಯಲ್ಲಿ ಒಂದು ಮಗುವಿನ ಶವ ಪತ್ತೆ ಆಗುತ್ತೆ. ಅದು ಬೇರೆ ಯಾರದ್ದು ಅಲ್ಲ, ಶ್ರೇಯಂ ಶವ ಪತ್ತೆ ಆದ ನಂತರ ರೋಹಿತ್ನ ದುಃಖ ಇನ್ನೂ ಹೇಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಷ್ಟು ಆತ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾನೆ. ಅಷ್ಟು ಸಣ್ಣ ಮಗುವಿನ ಹತ್ರ ಆತ ಅಳೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಒಂದ್ ಕಡೆ ಮಗುವಿನ ಶವ ಸಿಕ್ಕಿದ ಮೇಲೂ ಕೂಡ ಆ ಕಿಡ್ನಾಪರ್ ಕಡೆಯಿಂದ ಮೆಸೇಜ್ ಬರ್ತಾನೆ ಇತ್ತು, ನಿನ್ನ ಮಗು ಬೇಕಾದ್ರೆ 30 ಲಕ್ಷ ನನಗೆ ಕೊಡು ಅಂತ. ಯಾಕೆ ಆ ಕಿಡ್ನಾಪರಿಗೆ ಗೊತ್ತಿರಲಿಲ್ವಾ ಮಗುವಿನ ಶವ ಪೊಲೀಸ್ನವ್ರ ಕೈಗೆ ಸಿಕ್ಕಿದೆ ಅಂತ? ಗೊತ್ತಿಲ್ಲ. ಸೊ ಮಗಳ ಸುದ್ದಿಯನ್ನ ಕೇಳಿ ಹೊರಟಂತ ಶ್ವೇತಾ ತಿವಾರಿಯ ತಂದೆ ತಾಯಿ ಜೈಪುರ್ಗೆ ಬಂದು ತಲುಪ್ತಾರೆ. ಅವರ ತಂದೆ ತಾಯಿಯನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದಂತ ಪೊಲೀಸ್ನವ್ರಿಗೆ ಈ ಕೇಸ್ಗೆ ಮತ್ತೊಂದು ದಿಕ್ಕನ್ನ ಅವರ ತಂದೆ ತಾಯಿ ತೋರಿಸ್ತಾರೆ. ಹೊಸ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆವಾಗಿಂದ ಶುರುವಾಗುತ್ತೆ. ಕಾರಣ ಅವರ ಅಪ್ಪ ಅಮ್ಮನನ್ನ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಕೇಳಿದಾಗ ಅವರು ಒಂದೇ ಮಾತಿನಲ್ಲಿ ರೋಹಿತ್ ತಿವಾರಿ ಅಂತ ಹೇಳ್ತಾರೆ. ಕಾರಣ ಮದುವೆ ಆದಾಗಿಂದ ತಮ್ಮ ಮಗಳು ತುಂಬಾ ಕಷ್ಟಪಟ್ಟಿದ್ದಾಳೆ ಈತನ ಕೈಯಲ್ಲಿ. ಈತ ತುಂಬಾ ಜಗಳ ಆಡ್ತಾ ಇದ್ದ. ಈತನಿಗೆ ಶ್ವೇತಾಳ ಮೇಲೆ ಏನೋ ಅಸಮಾಧಾನ. ಜಗಳ ಅಷ್ಟೇ ಅಲ್ಲ, ಕೆಲವೊಂದೊಂದು ಸಲ ಕೈ ಕೂಡ ಮಾಡ್ತಾ ಇದ್ದ. ಹೊಡೆದಾಟ ನಡೀತಾ ಇತ್ತು ಅವ್ರ ಮನೇಲಿ. ಅಷ್ಟ್ರ ಮಟ್ಟಕ್ಕೆ ಅವರಿಬ್ರು ಜಗಳ ಆಡ್ತಾ ಇದ್ರು. ಮಗು ಆದ್ಮೇಲೆಲ್ಲ ಸರಿ ಹೋಗುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಮೊನ್ನೆ ಈ ಘಟನೆ ಆಗೋದಕ್ಕಿಂತ 2 ದಿನಗಳ ಹಿಂದೆ ಜನವರಿ 5ನೇ ತಾರೀಕು ಆತ ನನಗೆ ಫೋನ್ ಮಾಡಿ, ನಿಮ್ಮ ಮಗಳ ಜೊತೆ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅಂತ ನನ್ನ ಹತ್ರ ಮಾತಾಡಿದ್ದ ಅಂತ ಶ್ವೇತಾ ತಿವಾರಿಯ ತಂದೆ ಹೇಳಿದಾಗ ಪೊಲೀಸ್ನವ್ರಿಗೆ ಈ ಕೇಸ್ನಲ್ಲಿ ಒಂದು ಹೊಸ ದಿಕ್ಕು ಕಂಡು ಬರುತ್ತೆ. ಸೊ ಈಗ ರೋಹಿತ್ ತಿವಾರಿಯ ಮೇಲೆ ನಿಗಾ ಇಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಇವರು ಟ್ರ್ಯಾಕ್ ಮಾಡ್ತಿದ್ದಂತ ಆ ಒಂದು ನಂಬರ್ ಏನಿತ್ತು, ಶ್ವೇತಾಳ ನಂಬರ್ ಏನಿತ್ತು, ಅದು 5-6 ಲೊಕೇಶನ್ ಅಲ್ಲಿ ಅದು ಟ್ರೇಸ್ ಆಗ್ತಾ ಇತ್ತು. ಅದರಲ್ಲಿ ಒಂದು ಲೊಕೇಶನ್ ಸಾಂಗನೇರ್ ಅಂತ. ಈ ಸಾಂಗನೇರ್ ಅನ್ನೋ ಹೆಸರನ್ನ ಎಲ್ಲೋ ಕೇಳಿದೀವಿ ಅಂತ ಇವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಇವ್ರ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಪಟ್ಟಿ ಮಾಡ್ಕೊಂಡಾಗ ಆ ಪಟ್ಟಿಯಲ್ಲಿ ಒಂದು ಹೆಸರು ಕಂಡು ಬರುತ್ತೆ. ಜೊತೆಲಿ ಆ ಸಾಂಗನೇರಲ್ಲಿ ಎಲ್ಲಿ ಆ ಫೋನ್ ಟ್ರ್ಯಾಕ್ ಆಗಿತ್ತು ಆ ಜಾಗಕ್ಕೆ, ಆ ಲೊಕೇಶನ್ಗೆ ಅವರು ತಲುಪಿದಾಗ ಆ ವಿಡಿಯೋದಲ್ಲಿ ಆ ಮಗು ಎತ್ಕೊಂಡು ಹೋದಂತ ಆ ಮನುಷ್ಯ ತೊಟ್ಟಿದ್ದಂತ ಚಪ್ಪಲಿಗಳು ಆ ಮನೆ ಆಚೆ ಇದ್ದಿದ್ದು ಕಂಡು ಬರುತ್ತೆ ಪೊಲೀಸ್ನವ್ರಿಗೆ. ಅದರಿಂದ ಪೊಲೀಸ್ನವ್ರಿಗೆ 100% ಪಕ್ಕ ಆಗುತ್ತೆ ನಾವು ಹುಡುಕ್ತಾ ಇರೋ ವ್ಯಕ್ತಿ ಮನೆ ಒಳಗಡೆ ಇದ್ದಾನೆ ಅಂತ. ಅದು ಸೌರಭ್ ಚೌಧರಿ ಅನ್ನೋ ಒಬ್ಬ ವ್ಯಕ್ತಿಯ ಮನೆ ಆಗಿತ್ತು. ಆ ಮನೆ ಒಳಗಡೆ ಹೋಗಿ ಸೌರಭ್ ಚೌಧರಿಯನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದು ರೋಹಿತ್ ತಿವಾರಿ ಮುಂದೆ ಈತನೇ ನಿನ್ನ ಹೆಂಡತಿ ಮತ್ತೆ ಮಗುವನ್ನ ಕೊಂಡೋನು ಅಂತ ಹೇಳಿದಾಗ ರೋಹಿತ್ ತಿವಾರಿ ತನ್ನ ಅಷ್ಟು ತನಕ ಇದ್ದಂತ ಕೋಪನೆಲ್ಲ ಅವನ ಮೇಲೆ ತೋರ್ಸೋದಕ್ಕೆ ಶುರು ಮಾಡ್ತಾನೆ. ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮಗುವನ್ನ ಸಾಯಿಸೋದಕ್ಕೆ, ನನ್ನ ಹೆಂಡತಿಯನ್ನ ಸಾಯಿಸೋದಕ್ಕೆ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಈತನಿಗೆ ತುಂಬಾ ಕಠಿಣ ಶಿಕ್ಷೆಯನ್ನ ಕೊಡಿ ಅಂತ ಏನೇನೋ ಒದರೋದಕ್ಕೆ ಶುರು ಮಾಡ್ತಾನೆ. ಇನ್ ಯಾವಾಗ ಈ ತರ ಎಲ್ಲ ಮಾತಾಡೋದಕ್ಕೆ ರೋಹಿತ್ ತಿವಾರಿ ಶುರು ಮಾಡ್ತಾನೆ, ಆ ಕಡೆ ಸೌರಭ್ ಚೌಧರಿಗೆ ಪಿತ್ತ ನೆತ್ತಿಗಿರೋದಕ್ಕೆ ಶುರುವಾಗುತ್ತೆ. ಅವನು ಸಡನ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಹೇಳಿದ್ದಿಷ್ಟೇ, ನೀನ್ ಹೇಳಿದ್ದಕ್ಕೆ ನಿನ್ನ ಹೆಂಡತಿ ಮಗುವನ್ನ ನಾನು ಕೊಂದೆ ಅಂತ. ಸೊ ಈ ಒಂದು ಕೇಸ್ನಲ್ಲಿ ಗಂಡ ಮತ್ತೆ ಆತನ ಫ್ರೆಂಡ್ ಇಬ್ರು ಸೇರ್ಕೊಂಡು ಈ ಒಂದು ಕೊಲೆಗಳನ್ನ ಮಾಡಿರ್ತಾರೆ. ಮೊದ್ಲಿಂದಾನು ರೋಹಿತ್ ತಿವಾರಿಗೆ ಶ್ವೇತಾ ತಿವಾರಿ ಮೇಲೆ ಅಂತ ಏನು ಪ್ರೀತಿ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಮದುವೆ ಆದಾಗಿಂದ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ನಡೀತಾನೆ ಇರುತ್ತೆ. ಈಕೆಯನ್ನ ಹೇಗಾದ್ರೂ ಮಾಡಿ ಬಿಟ್ಟು ನಾನು ನನ್ನ ಜೀವನವನ್ನ ಬೇರೆ ತರ ಕಟ್ಕೋಬೇಕು, ಬೇರೆ ತರ ರೂಪಿಸ್ಕೋಬೇಕು ಅನ್ನೋದು ರೋಹಿತ್ ತಿವಾರಿ ಆಸೆ ಆಗಿರುತ್ತೆ. ಈ ಆಸೆಯನ್ನ ಆತನ ತುಂಬಾ ಕಾಸ ಗೆಳೆಯ ಹರಿಸಿಂಗ್ ಹತ್ರ ಡಿಸ್ಕಸ್ ಮಾಡ್ತಾನೆ. ಆತ ಡಿಸ್ಕಸ್ ಮಾಡಿದಾಗ
ಹರಿಸಿಂಗ್ ಹೇಳೋದಿಷ್ಟೇ, ನನ್ನ ಒಂದು ಕಸಿನ್ ಇದ್ದಾನೆ ಸೌರಭ್ ಚೌಧರಿ ಅಂತ, ಅದನ್ನ ಪರಿಚಯ ಮಾಡ್ಕೊಡ್ತೀನಿ, ಅವನಿಂದ ನಿನಗೆ ಸಹಾಯ ಆಗ್ಬೋದು ಅಂತ ಹೇಳ್ತಾನೆ. ಈ ಸೌರಭ್ ಚೌಧರಿಯನ್ನ ರೋಹಿತ್ ತಿವಾರಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವರಿಬ್ರು ಸ್ವಲ್ಪ ದಿನಗಳಲ್ಲೇ ಕ್ಲೋಸ್ ಆಗ್ತಾರೆ. ಕ್ಲೋಸ್ ಆಗ್ಬಿಟ್ಟು ಇಬ್ಬರ ಮಧ್ಯೆ ಒಂದು ಒಪ್ಪಂದ ಮಾಡ್ಕೋತಾರೆ. ಮೊದ್ಲು ನಾನು ನಿನ್ನ ಹೆಂಡತಿಯನ್ನ ಕೊಲ್ತೀನಿ, ಆ ಒಂದು ಕೇಸ್ ಆದ್ಮೇಲೆ, ಆ ಕೇಸ್ ತಣ್ಣಗಾದ್ಮೇಲೆ ನೀನು ನನ್ನ ಹೆಂಡತಿಯನ್ನ ಕೊಲ್ಬೇಕು ಅಂತ ಸೌರಭ್ ಚೌಧರಿ ರೋಹಿತ್ ತಿವಾರಿ ಹತ್ರ ಕೇಳ್ತಾನೆ. ರೋಹಿತ್ ತಿವಾರಿ ಅದಕ್ಕೆ ಒಪ್ಕೋತಾನೆ. ಸರಿ ಆಯ್ತು, ಫಸ್ಟ್ ನೀನ್ ನನ್ನ ಹೆಂಡತಿಯನ್ನ ಕೊಂದುಬಿಡು, ಹೆಂಡತಿ ಮಗುವನ್ನ ಸಹಿತ ಸೇರಿಸಿ ಕೊಂದುಬಿಡು, ನಂತರ ನಿನ್ನ ಹೆಂಡತಿಯನ್ನ ಸಾಯಿಸೋದು ನನ್ನ ಜವಾಬ್ದಾರಿ ಅಂತ ರೋಹಿತ್ ತಿವಾರಿ ಒಪ್ಕೊಂಡಿರ್ತಾನೆ. ಸೊ ಅದೇ ಕಾರಣಕ್ಕೋಸ್ಕರ ಸೌರಭ್ ಚೌಧರಿ ಬಂದ್ಬಿಟ್ಟು ಈ ಶ್ವೇತಾ ತಿವಾರಿ ಮತ್ತೆ ಶ್ರೇಯನ್ನ ಸಾಯಿಸಿರ್ತಾನೆ. ಆ ಘಟನೆ ಆ ದಿನ ನಡೆದಿದ್ದಿಷ್ಟು. ಸೌರಭ್ ಚೌಧರಿ ಮನೆ ಬೆಲ್ ಮಾಡಿದ್ದಾನೆ. ಶ್ವೇತಾ ಬಂದು ಮನೆ ಬಾಗಿಲನ್ನ ತೆಗೆದಿದ್ದಾಳೆ. ಸೌರಭ್ ಚೌಧರಿ ಇದ್ದಿದ್ರಲ್ಲಿ ಸ್ವಲ್ಪ ಪರ್ಚೇಸ್ನಾಗಿದ್ರಿಂದ ಅವನನ್ನ ಒಳಗಡೆ ಬಿಟ್ಕೊಂಡಿದ್ದಾಳೆ. ನಂತರ ಅವನಿಗೊಂದು ಕಪ್ ಕಾಫಿ ಮಾಡಿಕೊಟ್ಟಿದ್ದಾಳೆ. ಹಾಗೆ ಆಕೆ ಅಡುಗೆ ಮನೆಗೆ ಏನೋ ಮಾಡಕ್ಕೆ ಅಂತ ಹೋದಾಗ ಈತ ಹಿಂದೆಯಿಂದ ಹೋಗಿ ಅಲ್ಲಿ ಒಂದು ಕುಟಾಣಿ ತರ ಬರುತ್ತಲ್ಲ, ನಾವೇನಾದ್ರೂ ಕುಟ್ಟಕ್ಕೆ ಯೂಸ್ ಮಾಡ್ತೀವಲ್ಲ, ಆ ತರದ ಕುಟಾಣಿಯನ್ನ ತಗೊಂಡು ಅದರಿಂದ ಆಕೆ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ಆಕೆ ಸಡನ್ ಆಗಿ ಆಗದಂತ ಈ ಒಂದು ಇನ್ಸಿಡೆಂಟ್ ಇಂದ ಅವಳಿಗೆ ಚೇತರಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಹಾಗೆ ನೆಲದ ಮೇಲೆ ಬೀಳ್ತಾಳೆ. ಅವಳಿಗೆ ಯಾವುದೇ ಥರದಲ್ಲೂ ಫೈಟ್ ಬ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವನು ಆಕೆ ಜೀವ ಹೋಗೋ ತನಕನೂ ಆ ಕುಟಾಣಿಯಿಂದ ಅವಳ ತಲೆಗೆ ಹೊಡಿತಾನೆ ಇರ್ತಾನೆ. ಕಡೆಯದಾಗಿ ಆಕೆ ಈ ಲೋಕವನ್ನ ಬಿಟ್ಟು ಹೋಗ್ತಾಳೆ. ಅದಾದ ನಂತರ ಮಗುವನ್ನ ಕೂಡ ಅಲ್ಲೇ ಕೊಲೆ ಮಾಡ್ತಾನೆ. ಸೇಮ್ ಅದೇ ತರ ಆ ಮಗುವಿನ ತಲೆಗೆ ಕೂಡ ಬಲವಾಗಿ ಹೊಡೆದು ಆ ಮಗುವನ್ನ ಸಾಯಿಸ್ತಾನೆ. ಸಾಯಿಸಿದ ನಂತರ ಅದನ್ನೊಂದು ಬೆಡ್ಶೀಟ್ ಅಲ್ಲಿ ಸುತ್ತಕೊಂಡು ಮನೆಯಿಂದ ಆಚೆ ತಗೊಂಡೋಗ್ತಾನೆ. ಆಚೆ ತಗೊಂಡೋದವನು ಅದನ್ನ ಅಪಾರ್ಟ್ಮೆಂಟ್ ಹಿಂದೆ ಊತಾಕ್ಬೇಕು ಅನ್ನೋದು ಪ್ಲಾನ್ ಆಗಿರುತ್ತೆ. ಆದ್ರೆ ಅವನು ಅವತ್ತು ಎದುರ್ಕೊಂಡು ಆ ಬೇಲಿಯಲ್ಲಿ ಆ ಮಗುವಿನ ದೇಹವನ್ನ ಇಟ್ಟು ಹೋಗಿರ್ತಾನೆ. ಇವ್ರ ಪ್ಲಾನ್ ಪ್ರಕಾರ ಶ್ವೇತಾ ತಿವಾರಿಯನ್ನ ಕೊಲ್ಲೋದು ಮತ್ತೆ ಶ್ರೇಯಂನ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗೋದು, ಜೊತೆಲಿ ಶ್ವೇತಾಳ ಫೋನ್ನ ಕೂಡ ತಗೊಂಡು ಹೋಗೋದು. ಫೋನ್ನ ಮೂಲಕ ಕಿಡ್ನಾಪ್ ಮಾಡಿದ್ದೀನಿ, 30 ಲಕ್ಷ, ಇಷ್ಟು ದುಡ್ಡು ಬೇಕು, ಅಷ್ಟು ದುಡ್ಡು ಬೇಕು ಅಂತ ಒಂದು ಮೆಸೇಜ್ನ ಕಳಿಸ್ತಾ ಇರೋದು. ಸೊ ದಟ್ ಪೊಲೀಸ್ನವರು ಕಿಡ್ನಾಪ್ ಆಗಿದ್ದಾನೆ ಮಗು ಅನ್ನೋ ಥರ ಅವರು ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಆ ದಿಕ್ಕಿನಲ್ಲಿ ಅವರು ತನಿಖೆ ಮಾಡ್ತಾ ಇರ್ತಾರೆ. ನಾವು ಅಷ್ಟರಲ್ಲಿ ಮಗುವಿನ ದೇಹವನ್ನು ಏನಾದರೂ ಮಾಡ್ಬೋದು ಅನ್ನೋದು ಅವರಿಬ್ಬರ ಒಂದು ಪ್ಲಾನ್ ಆಗಿತ್ತು. ಆದರೆ ಎಲ್ಲ ಪ್ಲಾನ್ ಮಾಡಿದಷ್ಟು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಅನ್ನೋದು ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಆ ಮಗುವಿನ ಹೆಣವನ್ನ ಒಂದತ್ರ ಹೂತ್ ಹಾಕ್ಬೇಕು ಅನ್ನೋದು ಅವ್ರ ಪ್ಲಾನ್ ಆಗಿರುತ್ತೆ. ಆದ್ರೆ ಅವನು ಎಷ್ಟು ಭಯ ಬಿದ್ದುಬಿಡ್ತಾನೆ ಅಂದ್ರೆ, ಯಾರಾದ್ರೂ ನನ್ನ ನೋಡ್ಬಿಟ್ರೆ ಏನ್ ಮಾಡೋದು ಇರ್ಲಿ, ಈಗ ಸದ್ಯಕ್ಕೆ ನಾನು ಸುಧಾರಿಸ್ಕೊಂಡ್ ಬಂದು ನಿಧಾನವಾಗಿ ಮಗುವಿನ ಹೆಣವನ್ನ ಊತಾಕ್ತೀನಿ ಅಂತ ಅಲ್ಲೇ ಇದ್ದಂತ ಒಂದು ಅಪಾರ್ಟ್ಮೆಂಟ್ ಹಿಂದೆ ಇದ್ದಂತ ಒಂದು ಬೇಲಿಯಲ್ಲಿ ಆ ಮಗುವಿನ ದೇಹವನ್ನ ಮುಚ್ಚಿಟ್ಟು ಹೋಗಿರ್ತಾನೆ. ಆದ್ರೆ ದೇವರ ಆಟ ಬೇರೆನೇ ಇತ್ತು. ಆ ಮಗುವಿನ ದೇಹ ಪೊಲೀಸ್ನವ್ರ ಕೈಗೆ ಸಿಗುತ್ತೆ. ಪೊಲೀಸ್ನವರ ಒಂದು ಶ್ರಮದ ಮೂಲಕ ಸೌರಭ್ ಚೌಧರಿ ಕೂಡ ಸಿಗಾಕೋತಾನೆ. ಜೊತೆಯಲ್ಲಿ ರೋಹಿತ್ ತಿವಾರಿಯ ಒಂದು ಪ್ಲಾನ್ ಇತ್ತು, ವಿಷಕಾರಿಯಾಗಿರುವಂತ ಪ್ಲಾನ್, ಅದು ಕೂಡ ಪೊಲೀಸ್ನವ್ರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದು ಕೇವಲ 50 ಗಂಟೆಗಳು ಪ್ರಕರಣ ನಡೆದು 50 ಗಂಟೆಯ ಒಳಗಡೆ ಈ ಪ್ರಕರಣವನ್ನ ಭೇದಿಸಿರ್ತಾರೆ ಪೊಲೀಸ್ನವರು. ಆದ್ರೆ ಪೊಲೀಸ್ನವ್ರು ಅಷ್ಟು ಕಷ್ಟಪಟ್ಟು ಹಿಡಿದಿದ್ದಕ್ಕೂ ಈಗಿನ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಕೆಟ್ಟದಾಗಿದೆ ಅಂತ ಅಂದ್ರೆ, ಅವರಿಬ್ಬರ ಕೇಸ್ ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇದೆ. ರೋಹಿತ್ ತಿವಾರಿಗೆ ಬೇಲ್ ಸಿಕ್ಕಿದೆ, ಸೌರಭ್ ಚೌಧರಿ ಮಾತ್ರ ಜೈಲಿನಲ್ಲಿ ಇನ್ನೂ ಇದ್ದಾನೆ. ಸೊ ಇದು ಇವತ್ತಿನ ನ್ಯಾಯಾಂಗ ವ್ಯವಸ್ಥೆಯ ಒಂದು ಚಿತ್ರಣ. ಅವರ ಕನ್ಫೆಷನ್ಸ್ ಇದೆ, ಎವಿಡೆನ್ಸ್ಗಳಿದೆ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳು ಕೂಡ ಅವ್ರ ವಿರುದ್ಧವಾಗಿದೆ. ಬಟ್ ಸ್ಟಿಲ್ ಎಲ್ಲ ಎವಿಡೆನ್ಸ್ಗಳು ಇದ್ರೂ ಕೂಡ ರೋಹಿತ್ ತಿವಾರಿ ಇವತ್ತು ಬೇಲ್ ತಗೊಂಡು ಆಚೆ ಆರಾಮಾಗಿ ಓಡಾಡ್ತಾ ಇದ್ದಾನೆ. ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಶ್ವೇತಾ ತಿವಾರಿಯ ತಂದೆ ತಾಯಿ ನ್ಯಾಯ ಸಿಗುತ್ತೆ ಅಂತ ಇವತ್ತಿಗೂ ಕಾಯ್ತಾ ಇದ್ದಾರೆ. ಪಾಪ ಮಗು ಬದುಕಿದ್ರೆ ಇವತ್ತಿಗೆ ಒಂದು 6-7 ವರ್ಷದ ಮಗು ಆಗ್ತಿತ್ತೇನೋ. ಪಾಪ ಶ್ರೇಯಂ, ಇಂಥ ತಂದೆ ಇಂಥ ಗಂಡ ಯಾರಿಗೂ ಸಿಗದೇ ಇರಲಿ ಅನ್ನೋದು ನನ್ನದೊಂದು ಪ್ರಾರ್ಥನೆ. ಸೊ ಇದಾಗಿತ್ತು ಇವತ್ತಿನ ಕೇಸ್. ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.